ವಿಚಾರ ಗೊತ್ತಿಲ್ಲ ಅಂದರೆ ಒಪ್ಕೋತೀನಿ. ಸೊ ಇದೆಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವಂಬರ್ 20 ಅಥವಾ ನವಂಬರ್ 30 ಡಿಸ್ಕಷನ್ ಆಗುತ್ತೆ. ಆದಾಗ ಬಹುಶಃ ಕ್ಲಿಯರ್ ಮಾಡಿ ಸೊ ರೀಶಫಲ್ ಆಗುತ್ತಾ ಅಥವಾ ಎಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಆ ಕೂತ್ಕೊಂಡಾಗಲೇ ಗೊತ್ತಾಗೋದು. ಬಹುಶಃ ನಮಗೆ ಸುಲಲಿತವಾಗಿ ಹೈಕಮಾಂಡನು ರೀಶಫಲ್ಗೆ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ ನನಗೂ ಅಲ್ಲಿ ಇಲ್ಲಿ ನಿಮ್ಮ ಹಂಗೆ ಹೇಳಿದಾಗ, ಬಟ್ ಮುಖ್ಯಮಂತ್ರಿಯವರು ರೀಶಫಲ್ ಮಾಡಬೇಕು ಅಂತಿದ್ದಾರೆ ಇಷ್ಟೇ. ಇದನ್ನೇನಿದ್ರು ಆ ಟೈಮ್ನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅನ್ನೋದು ನೋಡಿ. ಸರ್, ಸಿಎಂ ಅವರು ತಮ್ಮ ಸಚಿವರಿಗೆ ಗಮನಕ್ಕೆ ತಂದಿದ್ದಾರೆ? ಇಲ್ಲ ನಮ್ಮ ಹತ್ರ ಅದೆಲ್ಲ ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗಿ ಅಲ್ಲಿ ಇಲ್ಲಿ ಮಾತಾಡೋಣ, ರೀಶಫಲ್ ಮಾಡಬೇಕಾಗತ್ತೆ ಅಂತ ಚರ್ಚೆ ಮಾಡೋದಕ್ಕೂ ಪ್ರತ್ಯೇಕವಾಗಿ ಮಂತ್ರಿಗಳನ್ನ ಕರೆದು ನಾನು ನಿಮ್ಮನ್ನು ಕೈ ಬಿಡ್ತೀನಿ ಅಥವಾ ನಿಮ್ಮನ್ನು ತಗೋತೀನಿ ಅಥವಾ ನಿಮ್ಮನ್ನು ರೀಶಫಲ್ ಮಾಡ್ತಾಯಿದ್ದೀನಿ, ನಿಮಗೆ ಖಾತೆ ಬದಲಾವಣೆ ಮಾಡ್ತೀವಿ, ಆ ಥರದ್ದು ಯಾವತ್ತೂ ಡಿಸ್ಕಸ್ ಮಾಡಿಲ್ಲ ಸಿಎಂ. ಮತ್ತು ನಾಯಕತ್ವದ್ದೇ ಪ್ರಮುಖವಾಗಿ ಚರ್ಚೆ ಆಗ್ತದೆ. ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟು ನಾಯಕತ್ವ ಏನಿದ್ರೂ ಮೊನ್ನೆ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಪಕ್ಷದ ಅಧ್ಯಕ್ಷರು, ಡೆಪ್ಟಿ CM ಹೇಳಿದ್ದಾರೆ, ಹೈಕಮಾಂಡೇ ಅಂತಿಮ ತೀರ್ಮಾನ, ಹೈಕಮಾಂಡೇ ಏನಾದ್ರೂ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿದ್ದಾರೆ. ಅದರಿಂದ ಪ್ರಶ್ನೆ ಉದ್ಭವ ಆಗಲ್ಲ. ನಾನಂತ ಅನ್ಕೊಳ್ಳೋದು, ನಾವೆಲ್ಲ ಚರ್ಚೆ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಬ್ಬರೂ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಹೈಕಮಾಂಡ್ ಜೊತೆ ನಮ್ಮನ್ನೆಲ್ಲನೂ ಒಟ್ಟುಗೂಡಿಸಿ, ಕಾರ್ಯಕರ್ತರು ಒಟ್ಟುಗೂಡಿಸಿ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಇಬ್ಬರು ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಇಬ್ಬರೂ ಅವತ್ತಿಂದ ಇವತ್ತವರೆಗೂ ಸತಾಯ BJPಯವರು, JDS ಅವರು, ಮಾಧ್ಯಮದವರು ಏನಾರು ಮಾಡಿ ಡಿಫರೆನ್ಸ್ ಮಾಡಬೇಕು ಅಂತ ಭಾಳ ಪ್ರಯತ್ನ ನಡೀತಾ ಇದೆ. ಯಾವ ಪ್ರಯತ್ನದಲ್ಲೂ ಪಾಪ ಮೀಡಿಯಾದವರು ಸಕ್ಸಸ್ ಆಗಿಲ್ಲ, JDS ಅವರು ಸಕ್ಸಸ್ ಆಗಿಲ್ಲ, BJPಯವರು ಸಕ್ಸಸ್ ಆಗಿಲ್ಲ. ಅವರಿಬ್ಬರೂ ಅನ್ಯೋನ್ಯವಾಗಿ ಒಂದು ದಿವಸನೂ ಈ ಕಡೆ ಮಖ ತಿರುಗಿಸಿಲ್ಲ ಇಬ್ಬರೂ. ಅವರಿಗೆ ಇಬ್ಬರಿಗೂ ಪಕ್ಷದ ಹೈಕಮಾಂಡ್ ಮೇಲೆ ಅಪಾರವಾದಂಥ ಗೌರವ, ನಂಬಿಕೆ ಇದೆ. ಸಿದ್ದರಾಮಯ್ಯನವ್ರಿಗೂ ಇದೆ, DK ಶಿವಕುಮಾರ್ಗೂ ಇದೆ. ಜೊತೆಗೆ ಪಾರ್ಟಿ ಯಾವತ್ತೂ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಅವರಿಬ್ಬರ ಒಂದು ಅಲ್ಟಿಮೇಟ್ ಇದು. ಸೊ ಮತ್ತೆ ಪವರಿಗೆ ತರೋ ಅಂಥ ಕೆಲಸನೂ ನಾವು ಮಾಡಬೇಕು ಅನ್ನೋ ಜವಾಬ್ದಾರಿನೂ ಸಹ ಅವ್ರು ನಿರ್ವಹಿಸ್ತಾರೆ. ಅನೇಕ ಬಾರಿ ನಮಗೆಲ್ಲ ಅನೇಕ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅನೇಕ ಜಿಲ್ಲೆಯಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಪಕ್ಷ ಸಂಘಟನೆ ಇದ್ದರೆ ಅಥವಾ ಡಿಪಾರ್ಟ್ಮೆಂಟ್ಗಳೇನ ಮಾಡೋ ಅಂಥದ್ದು ಇದ್ದರೆ ಇಬ್ಬರೂ ಕ್ಯಾಬಿನೆಟಲ್ಲಿ CM ನಿರಂತರವಾಗಿ ನಮಗೆಲ್ಲ ಅಡ್ವೈಸ್ ಮಾಡ್ತಿರ್ತಾರೆ. ಅದರಿಂದ ಬಹುಶಃ ಒಂದು ರೀಶಫಲ್ಲು ಅದು ಯಾವುದೇ ಪ್ರಾಬ್ಲಮ್ ಇಲ್ಲ, ನಥಿಂಗ್ ಪ್ರಾಬ್ಲಮ್, ಅಥವಾ ಯಾರೂ ವಿರೋಧ ಇಲ್ಲ ರೀಶಫಲ್ ಮಾಡಲಿಕ್ಕೆ. ಸೊ ಅವ್ರೇನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ. ಬಟ್ ಈ ಅಧಿಕಾರ ಇದು ನಾಯಕತ್ವ ಬದಲಾವಣೆ ಏನಿದ್ರೂ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಪಕ್ಷದ ಹೈಕಮಾಂಡ್ ಅವ್ರು 3 ಜನ ಮುಂದೆನೇ ತೀರ್ಮಾನ ಆಗುತ್ತೆ ವಿನ ಎಲ್ಲೂ ಇದು ಬೀದಿಗೆ ಬರುವಂಥ ಪರಿಸ್ಥಿತಿ ಬರಲ್ಲ. 100ಕ್ಕೆ 1,00,000% ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲವೂ ಕ್ಲಿಯರಾಗಿ. ಸೊ ಮುಂದುವರಿತಾರೋ, ಬದಲಾವಣೆ ಮಾಡ್ತಾರೋ, ಇವ್ರು ಅಕ್ಸೆಪ್ಟ್ ಮಾಡ್ತಾರೋ, ಇವ್ರನ್ನ ಅಕ್ಸೆಪ್ಟ್ ಮಾಡ್ತಾರೋ, ಅದೆಲ್ಲ ಅದು ಇಬ್ಬರು ಮಧ್ಯದಲ್ಲಿರುತ್ತೆ.